ವಾಲ್ಮೀಕಿ ಹಗರಣಕ್ಕೆ ಇಡಿ ಎಂಟ್ರಿ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಪ್ರಕರಣದಲ್ಲಿ ಅಕ್ರಮ ಹಣ ಸಾಗಾಟ, ಹಣ ವರ್ಗಾವಣೆ ಆಗಿರೋದು ಖಚಿತ ಆಗಿದೆ. ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂತಂದ್ರೆ ಮನಿ ಲಾಂಡ್ರಿಂಗ್ ಆದಂತ ಸಂದರ್ಭದಲ್ಲಿ PMLA ಆಕ್ಟ್ ಅಡಿಯಲ್ಲಿ ಇಡಿ ಕಾರ್ಯಾಚರಿಸುತ್ತೆ. PMLA ಆಕ್ಟ್ 2002 ಅಡಿಯಲ್ಲಿ ಸದ್ಯ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಹೊರ ರಾಜ್ಯಕ್ಕೆ ಯಾವ ರೀತಿ ಹಣ ವರ್ಗಾವಣೆಯಾಗಿದೆ ಇದೆಲ್ಲದರ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಜೊತೆಗೆ ಕಪ್ಪು ಹಣವನ್ನ ವೈಟ್ ಆಗಿ ಪರಿವರ್ತನೆ ಮಾಡಿರೋದು ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದರ ಬೆನ್ನಿಗೆ ಇಡಿ ಈ ಕೇಸಲ್ಲಿ ಎಂಟ್ರಿ ಆಗಿದೆ. ಇಡಿ ECIR ದಾಖಲಿಸಿದ್ರೆ ಅದರಲ್ಲಿ FIR ರೀತಿಯಲ್ಲ, ಅದು ಬೇರೆ ರೀತಿಯಲ್ಲಿ ಇಡಿಗೆ ಅನುಕೂಲಗಳಿದ್ದಾವೆ. ಯಾವ ಕ್ಷಣದಲ್ಲೂ ಕೂಡ ಅರೆಸ್ಟ್ ಮಾಡಬಹುದು ECIR ಆಧಾರದ ಮೇಲೆ. ಸೊ ಸಂಕಷ್ಟ ಹೆಚ್ಚಾಗ್ತಾ ಇದೆ ಯಾರು ಆರೋಪ ಹೊತ್ತವರಿದ್ದಾರೋ ಅವರ ಪಾಲಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ SIT ತನಿಖೆಯ ಬಗ್ಗೆ ದೊಡ್ಡ ಹೋಪ್ಸ್ ಇರಲಿಲ್ಲ. ಇಡಿ ಎಂಟ್ರಿ ಆಗಿರೋದ್ರಿಂದ ಇಡೀ ತನಿಖೆಯ ಆಳ ಅಗಲ ಬೇರೆ ದಾರಿಗೆ ಹೋಗ್ತಿದೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಕೂಡ ರಕ್ಷತ್, ಯಾಕೆ ಅಂತ ಹೇಳಿದ್ರೆ SIT ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾಗೇಂದ್ರ ಅವರು ಕೂಡ ಯಾವುದೇ ಒಂದು ವಿಚಾರವನ್ನ ಕೂಡ ಬಾಯಿ ಬಿಡ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಇಡಿ ಕೂಡ ಎಂಟ್ರಿ ಆಗಿರುವಂತದ್ದು. ಇಡಿ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಮನಿ ಲ್ಯಾಂಡ್ರಿಂಗ್ ಅಡಿಯಲ್ಲಿ ಇಡಿ ದಾಳಿಯನ್ನು ನಡೆಸುತ್ತೆ. ಅಷ್ಟೇ ಅಲ್ಲದೆ ಅಂತಾರಾಜ್ಯ ವರ್ಗಾವಣೆ ಏನಿದೆ, ಇಲ್ಲಿ ಹಣವನ್ನು ಅಂತಾರಾಜ್ಯಕ್ಕೆ ವರ್ಗಾವಣೆ ಮಾಡಿದರೆ ಹೈದರಾಬಾದ್ನ ಬೇರೆ ಖಾತೆಗಳಿಗೆ ಇಲ್ಲಿ ವರ್ಗಾವಣೆ ಮಾಡುವಂತ ಕೆಲಸ ಆಗಿದೆ. 94 ಕೋಟಿ ಹಣವನ್ನು ಇವರು ವರ್ಗಾವಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಆ ಹಣ ಬೇರೆ ಬೇರೆ ವಿಚಾರಗಳಿಗೆ ಬಳಕೆಯಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ತನಿಖೆ ನಡೆಸುವಂತ ವೇಳೆಯಲ್ಲಿ ಯಾವ್ಯಾವ ದಾಖಲೆಗಳು ಸಿಗುತ್ತೆ ಅನ್ನೋದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಮತ್ತೆ ವಿಚಾರಣೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಆಗಿರೋದು ಕೂಡ ತನಿಖೆ ವೇಳೆಯಲ್ಲಿ ಪತ್ತೆ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಹಣವನ್ನ ಬೇರೆ ಯಾರಿಗೂ ಅಕೌಂಟ್ಗೆ ಕಳುಹಿಸಿ ಅನಂತರದಲ್ಲಿ ಅದನ್ನ ಬೇರೆಯವರಿಂದ ಪಡೆದುಕೊಂಡು ಬೇರೆ ಉದ್ದೇಶಕ್ಕೆ ಬಳಕೆಯಾಗಿದೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿದೆ. ಹಾಗಾಗಿ ಇಲ್ಲಿ ಇಡಿ ಎಂಟ್ರಿ ಆಗಿದೆ, ಆ ತನಿಖೆಯನ್ನ ಶುರು ಮಾಡ್ತಾ ಇರುವಂತದ್ದು. ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕೂಡ ದಾಳಿಯನ್ನು ನಡೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬ್ಯಾಂಕ್ನ ಉದ್ಯೋಗಿಗಳು ಯಾರ್ಯಾರು ಆರೋಪಿಗಳಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಅಲ್ಲೂ ಕೂಡ ತನಿಖೆ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಿಶೀಲನೆ ಕೂಡ ನಡೀತಾ ಇದೆ. ಅಂದ್ರೆ ಅವರ ಮನೆಯಲ್ಲಿ ಯಾವ್ದಾದ್ರು ದಾಖಲೆಗಳು ಪತ್ತೆಯಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ತನಿಖೆ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಡಿ ಎಂಟ್ರಿ ಆದಂತಹ ನಂತರದಲ್ಲಿ ಪ್ರತಿಯೊಂದು ಕೂಡ ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋಗುತ್ತೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಚಾರದಲ್ಲೂ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆಯೇ ಅವರು ಇಲ್ಲಿ ಏನಾದ್ರೂ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಸಾಕ್ಷಿಯನ್ನ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡುವಂತಹ ವೇಳೆಯಲ್ಲಿ ಪ್ರತಿಯೊಬ್ಬರು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಅಕ್ರಮ ಆಗಿರುವಂತದ್ದೇನೆ ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ವಿಚಾರ. ಈಗಾಗಲೇ ಆರೋಪಿಗಳನ್ನ ಅಂದ್ರೆ ಜೈಲಿಗೆ ಹೋಗಿ ಆರೋಪಿಗಳಿಂದಲೂ ಕೂಡ ಇಡಿ ಮಾಹಿತಿಯನ್ನ ಕಲೆ ಹಾಕಿತ್ತು. ಅವರಿಂದ ನೀವು ಯಾವ ರೀತಿಯಲ್ಲಿ ಭಾಗಿಯಾಗಿದ್ರಿ, ನಿಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕೊಂಡು ಬಂದಿದ್ರು. ಅಲ್ಲಿ ಅವ್ರನ್ನ ಕೂಡ ಅಲ್ಲಿ ವಿಚಾರಣೆಗೆ ಒಳಪಡಿಸಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. ಆ ಒಂದು ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈಗ ಮತ್ತೆ ಈ ಒಂದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಸತತ 2 ಗಂಟೆಯಿಂದ ಇಲ್ಲಿ ಪರಿಶೀಲನೆ ಅನ್ನುವಂಥದ್ದು ನಡೀತಾ ಇದೆ. ನಿನ್ನೆ ರಾತ್ರಿ ಇಡಿ ಅಧಿಕಾರಿಗಳು ಬಳ್ಳಾರಿಗೆ ತೆರಳಿದ್ರು. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಲ್ಲಿ ದಾಳಿಯನ್ನ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಬೆಳಗ್ಗೆ 7 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡಿದಂತವ್ರು 2 ಗಂಟೆಯಿಂದ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಇಲ್ಲಿನ ದಾಖಲೆಗಳು ಇಲ್ಲಿ ಟೆಕ್ನಿಕಲಿ ಒಂದು ಪ್ರಶ್ನೆ ರೈಸ್ ಆಗತ್ತೆ. ಒಂದು ಕೇಸನ್ನ 2 ತನಿಖಾ ಏಜೆನ್ಸಿಗಳು ತನಿಖೆ ಮಾಡೋದಕ್ಕೆ ಬರೋದಿಲ್ಲ ಟೆಕ್ನಿಕಲಿ. ಸೊ ಹೆಂಗಾಗತ್ತೆ ಇಲ್ಲಿ ಇಡಿ ಒಂದು ಕಡೆ ತನಿಖೆ, ಮತ್ತೊಂದು ಕಡೆ SIT ಮತ್ತೊಂದು ಕಡೆ ತನಿಖೆ, ಇದು ಆಗಲ್ಲ ಅಲ್ವಾ? ಅದು ಸಾಧ್ಯನಾ ಕಾನೂನು ಪ್ರಕಾರ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಲ್ಲಿ ಇಡಿ ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ. ಇಡಿ ಎಂಟ್ರಿ ಆದಂಥ ಬೆನ್ನಲ್ಲೇ ಬಹಳಷ್ಟು ಜನರ ಎದೆಯಲ್ಲಿ ಡವಡವ ಶುರುವಾಗೇ ಆಗತ್ತೆ. ಕಾರಣ ಈ ಕೇಸ್ನಲ್ಲಿ SIT ಮಾಡ್ತಾ ಇರುವಂಥ ತನಿಖೆಯ ಬಗ್ಗೆ ಅನುಮಾನಗಳಿತ್ತು, ಅನುಮಾನಗಳು ವ್ಯಕ್ತವಾಗಿತ್ತು. ಆ ಅನುಮಾನಗಳಿಗೆ ಕಾರಣನೂ ಕೂಡ ಇದೆ. ಯಾವುದು ಅಂತಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಡೆತ್ ನೋಟ್ನಲ್ಲಿ ಕ್ಲಿಯರ್ ಮೆನ್ಷನ್ ಇದೆ. ಸಚಿವರ ಕಚೇರಿಯ ಸಿಬ್ಬಂದಿ ಸೂಚನೆಯ ಮೇಲೆಗೆ ಇನ್ನೊಂದು ಪರ್ಯಾಯ ಅಕೌಂಟನ್ನು ಮಾಡಲಾಯಿತು, ನಿಗಮಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಅಕೌಂಟನ್ನು ಮಾಡಲಾಯಿತು ಒಂದು. ಮತ್ತು ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಸಚಿವರ ಕಚೇರಿಗೆ ಗೊತ್ತಿತ್ತು. ಮತ್ತು ಅದನ್ನು ತಿಳಿಸಿದಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ ಇರಿ ಅಂತ ಹೇಳಿದರು ಸಚಿವರ ಕಚೇರಿಯಿಂದ ಅನ್ನೋದು ಡೆತ್ ನೋಟ್ನಲ್ಲಿದೆ. ಅಧಿಕಾರಿ ಏನು ಸೂಸೈಡ್ ಮಾಡಿಕೊಂಡ್ರು ಅವರ ಡೆತ್ ನೋಟ್ನಲ್ಲಿದೆ. ಇದು ಗೊತ್ತಿದ್ರೂ ಕೂಡ SIT ಯಾವತ್ತೂ ಕೂಡ ನಾಗೇಂದ್ರ ಅವರ ಮನೆಯ ಮೇಲೆ ರೇಡ್ ಮಾಡಲಿಲ್ಲ, ನಾಗೇಂದ್ರ ಅವರನ್ನು ವಿಚಾರಣೆಗೆ ಕರೀಲಿಲ್ಲ. ECIR ದಾಖಲಾಯ್ತಲ್ಲ ಇಡಿ, ಅದಾದ ನಂತರ ವಿಚಾರಣೆ ಕರೆದಿರೋದು ನಿನ್ನೆ. ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದ್ದಿದ್ದು. ಅಂದ್ರೆ ಇಡಿ ಎಂಟ್ರಿ ಆಗತ್ತೆ ಅಂತ ಗೊತ್ತಾದ ನಂತರ ವಿಚಾರಣೆ ಕರೆದಿರೋದು.
ಸೊ ಇಲ್ಲಿ ಮುಚ್ಚ ಹಾಕುವಂಥ ಪ್ರಯತ್ನಗಳೇನಾದರೂ ಆಗ್ತಿತ್ತಾ, ರಕ್ಷಣೆ ಮಾಡುವಂಥ ಪ್ರಯತ್ನಗಳೇನಾದರೂ ಆಗ್ತಿತ್ತಾ ಗೊತ್ತಿಲ್ಲ. ಕನ್ಕ್ಲೂಷನ್ಗೆ ಬರೋದು ಬೇಡ, ಆದರೆ ಆ ರೀತಿಯ ಅನುಮಾನಗಳೊಂದು ಮೂಡ್ತಾ ಇತ್ತು ಈ ಕೇಸ್ನಲ್ಲಿ. ಮತ್ತೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಅಂತಂದ್ರೆ, ಆ ಆಡಿಯೋದಲ್ಲೊಂದು ಕಡೆ ಪ್ರಸ್ತಾಪ ಆಗುತ್ತೆ, ಲೋಕಲ್ ಅವರು ತನಿಖೆ ಮಾಡಿದ್ರೆ ಏನು ತೊಂದರೆ ಇಲ್ಲ, ಒಂದು ವೇಳೆ CBI ಎಂಟ್ರಿ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಬ್ರು ಮಾತನಾಡಿದ್ರು. ನಿಗಮದ MD ಮತ್ತು ಲೆಕ್ಕ ಪರಿಶೋಧಕ ಇಬ್ರು ಮಾತನಾಡಿರುವಂಥ ಆಡಿಯೋ ಒಂದು ಲಭ್ಯ ಆಗಿತ್ತು. ಆ ಆಡಿಯೋದಲ್ಲಿ ಕ್ಲಿಯರ್ ಹೇಳ್ತಾರೆ ಅವರು, ಇಲ್ಲಿನವರು ತನಿಖೆ ಮಾಡಿದರೆ ಏನು ತೊಂದರೆ ಇಲ್ಲ, ಅಂದರೆ ಲೋಕಲಿ ತನಿಖೆ ಆದರೆ ಏನು ಸಮಸ್ಯೆ ಇಲ್ಲ. ಇಡಿನೋ CBIಯೋ ಬಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ, 2 ವರ್ಷ ಜೈಲಲ್ಲಿ ಇರಬೇಕಾಗತ್ತೆ, ಬೇಲ್ ತೆಗೆದುಕೊಳ್ಬೇಕಾಗತ್ತೆ 2 ವರ್ಷದ ನಂತರ, ಇಂಥ ಸ್ಥಿತಿ ನಮಗೆ ಬರುತ್ತೆ ಅಂತ ಆರೋಪಿಗಳು ಮಾತನಾಡ್ಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.